ನಮಸ್ಕಾರ, ಏನು ಸಮಾಚಾರ? ನನ್ನ ಯೂಟ್ಯೂಬ್ ಚಾನಲ್ ಅನನ್ಯ ಅಮರ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನನಗೆ ಡಬ್ಬಿಂಗ್ ಇದೆ. ಐ ಡೋಂಟ್ ನೋ ವೈ ವಾಯ್ಸ್ ತುಂಬ ಡಿಫ್ರೆಂಟಾಗಿ ಕೇಳಿಸ್ತಾ ಇದೆ. ನನಗೆ ಇದು ನನ್ನ ವಾಯ್ಸ್ ಅಂತ ಅನ್ನಿಸ್ತಾ ಇಲ್ಲ. ಐ ಡೋಂಟ್ ನೋ, ಐ ಹ್ಯಾವ್ ಡಬ್ಬಿಂಗ್. ಓಕೆ, ಫಸ್ಟ್ ನಾನು ಮಾಡಿದ ಕೆಲಸ ಏನಂತಂದರೆ, ನನ್ನ ಟು ಡೂ ಲಿಸ್ಟ್ ಬರ್ತಿತ್ತು. ಒಂದು ಮಳ ಕೆಲಸ ಇದೆ ನನಗೆ. ಆ್ಯಂಡ್ ನಾನು ಸ್ಟಿಲ್ ಶುರು ಮಾಡಿಲ್ಲ. 2 o'clock ಐ ಶುಡ್ ಬಿ ಇನ್ ದ ಡಬ್ಬಿಂಗ್ ಸ್ಟುಡಿಯೋ. ಬಟ್ ಅದಕ್ಕೂ ಮುಂಚೆ ನಾವು ಹೋಗಿ ಸ್ವಲ್ಪ ಹಾಲು ಮೊಸರು ಎಲ್ಲ ತರಬೇಕು. ಇವತ್ತಿನ ದಿನಕ್ಕೆ ಡಿಕಾಕ್ಷನ್ ಏನೋ ಇದೆ, ಹಾಲು ಮೊಸರು ತರಬೇಕಲ್ಲಪ್ಪ. ಹೋಗಿ ತೊಗೊಂಡು ಬರೋಣ. ನಿಮ್ಮದು ಇದೇ ರೊಟೀನ್ ಇರುತ್ತೆ ಅಲ್ವಾ? ಒಂದು ಸರ್ತಿ ಎದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗಿ ಹಾಲು ಮೊಸರು ಎಲ್ಲ ತೊಗೊಂಡು ಬಂದು ಕಿಚನ್ನು ಒಂದು ರೌಂಡ್ ಕ್ಲೀನ್ ಮಾಡಬೇಕು. ಹಾಲು ಕಾಯಕ್ಕೆ ಇಟ್ಟಿದ್ದೆ ನಾನು. ಅಮ್ಮ ಒಂದು ಫಂಕ್ಷನ್ ಮೇಲೆ ಮೈಸೂರಿಗೆ ಹೋಗಿದ್ದಾರೆ. ಸೊ ಮೈಸೂರು ಮಳವಳ್ಳಿಗೆ ಹೋಗಿದ್ದಾರೆ. ಹಾಗಾಗಿ ಸ್ವಲ್ಪ ಕಿಚನ್ ಜವಾಬ್ದಾರಿ ನನ್ನ ಮೇಲೆ ಬಂದಿತ್ತು. ಎಲ್ಲ ಪಾತ್ರೆ ಎಲ್ಲ ಅರ್ಧಂಬರ್ಧ ಎಲ್ಲ ಆಲ್ಮೋಸ್ಟ್ ತೊಳೆದಿಟ್ಬಿಟ್ಟಿದ್ರು. ಅದು ಇದು ಚಿಕ್ಕ ಪುಟ್ಟ ಲೋಟ ಬಟ್ಲೆಲ್ಲ ನಾನು ತೊಳೆದಿಟ್ಟು ಹಾಲು ಕಾಯಿಸಿ ಹಾಲು ಕುಡಿದು ಗಿಡಗಳಿಗೆಲ್ಲ ನೀರು ಹಾಕಿ, ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ಗೆ. ಕಾಣಿಸ್ತಾ ಇದೆಯಾ ನಿಮಗೆ ಈ ಸ್ವೆಟ್ಟು? ಬೆವರು. ನಾನು ಇಡೀ ಮನೆ ಕಸ ಗುಡಿಸಿ ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಏನೋ ಮಾಡೋದ್ನಲ್ಲ, ಅದೇ ಈ ಕ್ಲಾಸೆಟ್ ರೂಮ್ ಒಂಚೂರು ಸಾರ್ಟ್ ಮಾಡಿದೆ. ಅದಕ್ಕಿಷ್ಟು ಬೆವರ್ತಾ ಇರೋದಾ, ಅಥವಾ ಈ ಸೆಕೆಗೆ ನಾವು ಸುಮ್ಮನೆ ಕೂತಿದ್ರೂ ಈ ಥರ ಹೀಗೆ ಬೆವರ್ತಾ ಇದ್ದೀವ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಇಷ್ಟು ಸೆಕೆ, ಅಥವಾ ನಾನು ಇಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀನ ಗೊತ್ತಾಗ್ತಾ ಇಲ್ಲ. ಹೀಗೆಲ್ಲ ಸ್ವೆಟ್ ಆದರೆ ಏನು ಕತೆ ಸ್ಕಿನ್ದು? ಆಮೇಲೆ ಏನಂತಾರೆ, ಮೊದಲೇ ಅದು ರಿಕವರ್ ಆಗ್ತಾ ಇದೆ. ಸ್ನಾನ ಮಾಡಿ ರೆಡಿ ಆಗಿ ಡಬ್ಬಿಂಗ್ ಹೋಗೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಮಾಡಬೇಕು. ಅದು ಏನಂದರೆ ಸ್ವಲ್ಪ 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 ಗಿಡಕ್ಕೆ ನೀರು ಹಾಕಬೇಕು. ಠಡಾ! ಡಬ್ಬಿಂಗ್ ಹೋಗೋದಕ್ಕೆ ಐ ಆಮ್ ರೆಡಿ. ಈ ತುಂಬ ಬೆಳ್ಳಗಿರೋರಿಗೆಲ್ಲ ಹಿಂಗೆ ಅಂತಿದ್ದಂಗೆ ಪಿಂಕ್ ಆಗಿಬಿಡ್ತಾರೆ ಅವ್ರಿಗೆ. ಸೊ ಐ ಲೈಕ್ ದಟ್ ಪಿಂಕ್ ಗ್ಲೋ. ಸೊ ನನಗಂತೂ ಅದು ಆಗೋದಿಲ್ಲ. ದಟ್ಸ್ ವೈ ಐ ಆಮ್ ಯೂಸಿಂಗ್ ದಿಸ್ ಬೀಟ್ರೂಟ್ ಹೈಡ್ರಾಫುಲ್ ಎಸೆನ್ಸ್ ಸೀರಮ್ ಅಂತ. ಇಟ್ ಗಿವ್ಸ್ ದಿಸ್ hydrated pink glow. Beetroot ಇದೆ which gives natural pink glow, and of course hyaluronic acid which hydrates the skin. 92% instant hydration and pink glow ಕೊಡುತ್ತೆ. ಇದು ಲೈಟ್ ವೇಟ್ ಹಾಗೂ ನಾನ್ ಸ್ಟಿಕ್ಕಿ. ಆ ಒಂದು ಪ್ಲಶ್ ಪಿಂಕ್ ಗ್ಲೋ ಸಿಗುತ್ತೆ. ಅಪ್ ಟು 92% ಹೈಡ್ರೇಷನ್ ಅನ್ನೋದು ಸುಳ್ಳೇ ಅಲ್ಲ. ಒಂಚೂರು ಡ್ರೈನೆಸ್ ಫೀಲ್ ಆಗ್ತಾ ಇಲ್ಲ ನನಗೆ. ಆ್ಯಂಡ್ ಯು ಕ್ಯಾನ್ ಫಾಲೋ ಅಪ್ ದಿಸ್ ವಿತ್ ಬೀಟ್ರೂಟ್ ಜೆಂಟಲ್ ಫೇಸ್ ವಾಶ್. ಇದರಲ್ಲೂ ಕೂಡ ಬೀಟ್ರೂಟ್ ಹಾಗೆ ಹ್ಯಾಲುರಾನಿಕ್ ಆಸಿಡ್ ಇದೆ ಟು ಗಿವ್ ದಟ್ ಪಿಂಕ್ ಗ್ಲೋ. ಈ ಪ್ರಾಡಕ್ಟ್ಸು ಅಮೆಝಾನ್, ನೈಕಾ ಹಾಗೆ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಹಾಗೆ ನಿಮ್ಮ ನಿಯರ್ ಬೈ ಸ್ಟೋರ್ಸ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡಿ. ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡಬಹುದು, ವಿಚ್ ಇಸ್ ಅನನ್ಯ 2024. ಮಾಮಾಅರ್ತ್ ವೆಬ್ಸೈಟ್ ಆರ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ 20% ಆಫ್ ಸಿಗುತ್ತೆ ಪ್ರಾಡಕ್ಟ್ಸ್ ಮೇಲೆ. 2025 ಒಳಗೆ 1 million ಟ್ರೀಸ್ ನ ಪ್ಲಾಂಟ್ ಮಾಡೋ ಯೋಜನೆಯಲ್ಲಿದೆ ಮಾಮಾಅರ್ತ್. ನಾವು ಮಾಡೋ ಪ್ರತಿ ಪರ್ಚೇಸ್ನ ಅವರು ಒಂದು ಗಿಡಕ್ಕೆ ಲಿಂಕ್ ಮಾಡಿ ಮರವಾಗಿ ಬೆಳೆಸಿ ಅದರ ಡೀಟೇಲ್ಸ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಸೊ ಡೂ ಯೋರ್ ಬಿಟ್. ಎಸ್, ಇವಾಗ ನಾವು ರೀಚ್ ಆಗಿರೋದು ಡಬ್ಬಿಂಗ್ ಲೊಕೇಶನ್ಗೆ. ನಾನೇ ಗಾಡಿ ಓಡಿಸ್ಕೊಂಡು ಬಂದಿದ್ದರಿಂದ ಅಲ್ಲೆಲ್ಲ ಶೂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಗಾಡಿ ಓಡಿಸೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನಮ್ಮ ಟೀಮ್ ಇಲ್ಲಿದೆ. ನಿಮಗೆ ಸ್ವಲ್ಪ ಗ್ಲಿಮ್ಸ್ ಅಷ್ಟೇ ನಾನು ತೋರಿಸೋದು. ಡೆಫಿನೆಟ್ಲಿ ಪೂರ್ತಿ ಅಂತೆಲ್ಲ ತೋರ್ಸೋಕ್ಕಾಗಲ್ಲ. ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು ಸಿನಿಮಾನ. ಡಬ್ಬಿಂಗ್ ಆ್ಯಕ್ಚುಲಿ ಇವತ್ತು ನನ್ನ ಲಾಸ್ಟ್ ಡೇ ಡಬ್ಬಿಂಗ್ದು. ಐ ವಾಸ್ ನರ್ವಸ್ ಆ್ಯಂಡ್ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ಅದಾದಮೇಲೆ ಮನೆಗೆ ಬಂದು ವಿ ವೆಂಟ್ ಟು ಆವೇಶ ಮೂವಿ. ಅಲ್ಲೂ ಹೆಂಗೆ ಅಂದರೆ ನಾನೇ ಎಲ್ಲ ಕಡೆ ಗಾಡಿ ಓಡಿಸ್ತಿರೋದ್ರಿಂದ ಐ ವಾಸ್ ಬಿಸಿ ವಿತ್ ರೈಡಿಂಗ್. ಆಮೇಲೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲರೂ ಆವೇಶ ಮೂವಿಗೆ ಹೋಗಿದ್ವಿ. ಇಷ್ಟು ಶೆಕೆ ಸಾಕಾ ಸೂರ್ಯ? ಮಿಸ್ಟರ್ ಸೂರ್ಯ, ಸಾಕಾ ಎಷ್ಟು ಶೆಕೆ? ಡಬ್ಬಿಂಗ್ ಮುಗೀತು. ಆ್ಯಂಡ್ ನ್ಯೂಸ್ ಏನಂತಂದರೆ, ದ ಫ್ಯಾಮಿಲಿ ಡ್ರಾಮಾ ನಮ್ಮ ಮೂವಿಯ ಏನಂತಾರೆ ನನ್ನ ಡಬ್ಬಿಂಗ್ ಪೋರ್ಷನ್ ಮುಗಿದಿದೆ. ನನಗೆ ಎಷ್ಟು ನರ್ವಸ್ ಆಗ್ತಾಯಿದೆ ಅಂದರೆ, ನರ್ವಸ್ ಆದರೆ ಬರೀ ನರ್ವಸ್ ಅಲ್ಲ, ಆಫ್ಕೋರ್ಸ್ ಎಲ್ಲರೂ ಹೇಳ್ತಾರೆ ಗೊತ್ತಾ, ಎಲ್ಲ ಎಮೋಷನ್ಸು ಇದೆ. ನರ್ವಸ್ ಇದೆ, ಎಕ್ಸೈಟೆಡ್ ಇದೆ, ಹ್ಯಾಪಿ ಇದೆ. ಆನೆಸ್ಟ್ಲಿ ಸ್ಪೀಕಿಂಗ್, ಅಯ್ಯೋ ನಾನು ಡಬ್ಬಿಂಗ್ ಪೋರ್ಷನ್ ಎಲ್ಲ ಮುಗಿದೋಯ್ತಲ್ಲ ಅಂತ ಬೇಜಾರು ಆಗ್ತಾ ಇದೆ. ಬಟ್ ಸೊ ಅದು ಮುಗಿಸ್ಕೊಂಡು ಮನೆಗೆ ಬಂದು ದೇವ್ರಿಗೆ ದೀಪ ಹಚ್ಚಿ ಸಂಜೆ ಮತ್ತು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಮನೆ ಸ್ವಲ್ಪ
ಅದು ಇದು ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸಿ 9:30 ಅಲ್ಲ 10 ಗಂಟೆ ಶೋಗೆ ಆವೇಸಮ್ ಮೂವಿಗೆ ಹೋಗಿದ್ದಿದ್ದು. ಫಹದ್ ಫಾಸಿಲ್ ಆ್ಯಕ್ಟಿಂಗ್ ವಾಸ್ ಲೈಕ್ ಅಮೇಝಿಂಗ್. ಆ್ಯಂಡ್ ಏನಂತಾರೆ, ನಾನು ಟ್ರೇಲರ್ ನೋಡಿರಲಿಲ್ಲ, ರಿವ್ಯೂಸ್ ಓದಿರಲಿಲ್ಲ, ಏನೂ ಇರಲಿಲ್ಲ. ಸ್ಟೋರಿಲಿ ಯಾರೇ ಹಾಕಿದ್ರೂ ನಾನು ಫುಲ್ ಡೀಟೇಲ್ಸ್ ಎಲ್ಲ ಓದ್ತಾ ಇರಲಿಲ್ಲ, ಹಾಗೆ ಸ್ಕಿಪ್ ಮಾಡಿಬಿಡ್ತಿದ್ದೆ. ಸೊ ಐ ವಾಂಟೆಡ್ ಟು ಸಿ ಮೂವಿ ಹೇಗಿದೆ ಅಂತ. ಆ್ಯಂಡ್ ವಿ ಹ್ಯಾವ್ ಎಂಜಾಯ್ಡ್ ಇಟ್ ಥರಲಿ. ಸಖತ್ತಾಗಿದೆ ಮೂವಿ. ನೆಕ್ಸ್ಟ್ ಯಾವ್ದಾವ್ದಿದೆ, ಆಬ್ವಿಯಸ್ಲಿ ಆಲ್ಮೋಸ್ಟ್ ಎಲ್ಲ ಮೂವೀಸು ಥಿಯೇಟ್ರಿಗೆ ಹೋಗಿ ನೋಡೋದು ನಾವು. ಎಲ್ಲ ಮುಗಿಸಿದ್ದೀವಿ ಇವಾಗ, ಕನ್ನಡ ಇದು ಇದೆ. ಕೆಲವು ಮೂವೀಸ್ ಲಿಸ್ಟ್ ಇದೆ, ಹೋಗಬೇಕು. ಬಟ್ ಇವಾಗ ಸದ್ಯಕ್ಕೆ ಮಲ್ಕೋಬೇಕು. ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮಗೆ. ಏನಂತೀರಾ? ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಆ್ಯಂಡ್ ಯು ಕ್ಯಾನ್ ಸಿ ಹೌ ಟಯರ್ಡ್ ಐ ಆಮ್. ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಆಗೋಗಿದೆ, ಲೈಟಾಗಿ ನೆಗಡಿ ಆಗಿದೆ. ಬಟ್ ದಟ್ಸ್ ಓಕೆ, ಬಿಕಾಸ್ ಇವತ್ತು ತುಂಬ ಸ್ಪೆಷಲ್ ಡೇ ಆ್ಯಂಡ್ ಅ ವೆರಿ ಬಿಗ್ ಡೇ ನನಗೆ. ಯಾಕೆ ಅಂತಂದರೆ, ನಿಮಗೆಲ್ಲ ಗೊತ್ತು ಮಾಧ್ಯಮಾನಿಕಾಗಿ ನಾವು ವರ್ಕ್ ಮಾಡೋದು. ಸೊ ನಮ್ಮ ಮಾಧ್ಯಮಾನಿಕ ಒಂದು ಹೊಸ ರ್ಯಾಪ್ ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಮಾಧ್ಯಮಾನಿಕ ಮ್ಯೂಸಿಕ್ ಒರಿಜಿನಲ್ಸ್ ಮೂಲಕ ಬಂದಿರೋ ಅಂಥ ಲೈಕ್ ಆ ವೆರಿ ಫಸ್ಟ್ ರ್ಯಾಪ್ ಸಾಂಗ್. ಆ್ಯಂಡ್ ಇದಂತೂ ಲೈಕ್ ಏನಂತಾರೆ, ಇಟ್ ಆಲ್ ಹ್ಯಾಪನ್ ಸೋ ಕ್ವಿಕ್. ಇವಾಗ ಬಿಗ್ ನ್ಯೂಸ್ ಏನಂತಂದರೆ, ಸಾಂಗ್ ರಿಲೀಸ್ ಆಗಿದೆ. ಅನೇಕ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ ಸಾಂಗು. ನಾನು ಅದರ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಚೆಕ್ ದ ಸಾಂಗ್. ಕೊರಿಯೋಗ್ರಫಿ ಪೋರ್ಷನ್ ಮಾಡಿದ್ದೀನಿ ನಾನು. ಆ್ಯಂಡ್ ಸಮ್ ಅಮೇಝಿಂಗ್ ಆರ್ಟಿಸ್ಟ್ ನಮ್ಮ ಜೊತೆ ವರ್ಕ್ ಮಾಡಿದ್ದಾರೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ಹೇಗೆ ಅನ್ನಿಸ್ತು ಹೇಳಿ ಸಾಂಗು ನಿಮಗೆ? ಬಿಕಾಸ್ ಇದೇನಂತಾರೆ, ಎಲ್ರಿಗೂ ಒಂಥರ ಡ್ರೀಮ್ ಆಗಿರುತ್ತೆ ಗೊತ್ತಾ, ಸೆಟ್ಟಲ್ಲಿ ವರ್ಕ್ ಮಾಡೋದು. ನಾನು ಯಾವಾಗಲೂ ಐ ಹ್ಯಾವ್ ಆಲ್ವೇಸ್ ಬೀನ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ನಾನು ಈ ಸಾಂಗಲ್ಲಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾನೂ ಇದ್ದೀನಿ, ಬಿಹೈಂಡ್ ದ ಕ್ಯಾಮ್ರಾನೂ ಕೆಲಸ ಮಾಡಿದ್ದೀನಿ. ಸೊ ಇಟ್ಸ್ ಕೈಂಡ್ ಆಫ್ ಎ ವೆರಿ ಸ್ಪೆಷಲ್ ಡೇ. ಆ್ಯಂಡ್ April 20th ನಾನು ಮಾರ್ಕ್ ಮಾಡಿ ನೆನಪಿಟ್ಕೋಬೇಕು. ಆ್ಯಂಡ್ ಆಲ್ಸೋ April 26th ಮತ್ತು May 7th ಎಲೆಕ್ಷನ್ಸ್ ಇದೆ. ಸೊ ನೀವು ತಪ್ಪದೆ ನಿಮ್ಮ ಮತ ಚಲಾಯಿಸಿ. ಮತ ಚಲಾಯಿಸೋಕ್ಕೂ ಮುಂಚೆ ಫಸ್ಟ್ ಈ ಸಾಂಗ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ ನಮ್ಮ ವೋಟ್ ಹಾಕೋದು ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಪ್ಲೀಸ್ ಡೂ ವಾಚ್ ದ ಸಾಂಗ್ ಆ್ಯಂಡ್ ಹೇಳಿ ಹೇಗೆ ಅನ್ನಿಸ್ತು ಅಂತ. ಇದು ನಮ್ಮ ಭಾರತ, ಇದು ನಮ್ಮ ಭಾರತ.